ಈ ಒಂದು ಬೆಂಗಳೂರು ಸೌತ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಸೌಮ್ಯ ರೆಡ್ಡಿ ಅವರು ಮೇಡಮ್. ಇಲ್ಲ, ಸೌಮ್ಯ ರೆಡ್ಡಿ ಅವ್ರು ಬರ್ಬೇಕು ಮೇಡಮ್. ಯಾಕೆ ಹಿಂದೆ ಎಲ್ಲ ಆಯ್ಕೆ ಮಾಡಿದ್ರು ಜನಗಳು ತೇಜಸ್ವಿ ಅವ್ರನ್ನ. ಗೆದ್ದು ಹೋದ್ ಮನುಷ್ಯ 5 ವರ್ಷ ಅವರು ಮಕ ತೋರಿಸಿಲ್ಲ. ಈಗ ಅವ್ರು ಏನ್ ಭರವಸೆಗಳು ಕೊಟ್ಟರು 10 ವರ್ಷದಿಂದ ಬಂದು ಒಂದು ಭರವಸೆಗಳು ಯಾವ ಈಡೇರಿಸಿಲ್ಲ ಅವರು. ಕಾಂಗ್ರೆಸ್ ಈ ಸಲ ಮಿನಿಮಮ್ 15ರಿಂದ 20 ಸೀಟ್ ಖಂಡಿತವಾಗಿ ಗೆಲ್ತಾರೆ. ಮೋದಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರೇನು ಕೆಲಸ ಮಾಡಿ ಅದೊಂದು ಹುಸಿ ಭರವಸೆ, ಬಾಯ್ ಬಿಟ್ಟರೆ ಅವ್ರು ಸುಳ್ಳು ಹೇಳ್ತಾರೆ ಅನ್ನೋದನ್ನ ಪ್ರೂವ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಮಾಜನ ಉದ್ಧಾರ ಮಾಡ್ತೀವಿ, ಸಮಾಜನ ಬದಲಾವಣೆ ಮಾಡ್ತೀವಿ ಅಂತ ಬಂದಂತ ನಾಯಕರುಗಳೇ ಈ ಕೆಳಮಟ್ಟಕ್ಕೆ ಹೋಗ್ಬಿಟ್ರೆ ಯಾರು ನಂಬೋದು, ಯಾರು ಇದು ಮಾಡೋದು? ಇಲ್ಲ ಮೇಡಮ್, ಈಗ ಪ್ರಕರಣ ಆವತ್ತು ಇವತ್ತು ಅನ್ನೋದು ಪ್ರಶ್ನೆ ಇಲ್ಲ ಮೇಡಮ್. ತಪ್ಪಾಗಿದೆಯಾ ಸರಿಯಾಗಿದೆಯಾ ಅನ್ನೋದು ಪ್ರಶ್ನೆ ಅಷ್ಟೇ. ತಪ್ಪು ಮಾಡಿರೋ ಶಿಕ್ಷೆ ಆಗ್ಬೇಕಷ್ಟೇ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಗುರುಶಂಕರ್ ಅಂತ ಮೇಡಮ್. ಸರ್, ವೋಟ್ ಹಾಕಿದ್ದೀರಾ ಸರ್? ಖಂಡಿತ ಮೇಡಮ್, ವೋಟ್ ಮಾಡಿದ್ದೀವಿ. ಈ ಒಂದು ಬೆಂಗಳೂರು ಸೌತ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಸೌಮ್ಯ ರೆಡ್ಡಿ ಅವರ ಅಥವಾ ತೇಜಸ್ವಿ ಸೂರ್ಯ ಅವರ? ಸೌಮ್ಯ ರೆಡ್ಡಿ ಅವ್ರು ಮೇಡಮ್. ಸರ್, ಯಾಕೆ ಸರ್? ಇಲ್ಲ, ಸೌಮ್ಯ ರೆಡ್ಡಿ ಅವ್ರು ಬರ್ಬೇಕು ಮೇಡಮ್. ಯಾಕೆ ಹಿಂದೆ ಎಲ್ಲ ಆಯ್ಕೆ ಮಾಡಿದ್ರು ಜನಗಳು ತೇಜಸ್ವಿ ಸೂರ್ಯ ಅವ್ರನ್ನ. ಗೆದ್ದು ಹೋದ ಮನುಷ್ಯ ಇವತ್ತವರೆಗೂ 5 ವರ್ಷ ಆದರೂ ಮಕ ತೋರಿಸಿಲ್ಲ ಇಲ್ಲೆಲ್ಲೂ ಬಂದು. ಆಮೇಲೆ ಅಟ್ಲೀಸ್ಟ್ ಮಕ ತೋರಿಸ್ಬಿಟ್ಟು ಏನಾರ ಕೆಲಸಗಳಾರ ಮಾಡಿ ಸಾಧನೆಗಳಾರ ಮಾಡಿದಾರ ಅವಾರದು ಕಾಣ್ಬೇಕು ನಮ್ಮ ಕಣ್ಣಿಗೆ. ಅದು ಒಂದು ಬೋರ್ ಹಾಕ್ಸಿಲ್ಲ ಇಲ್ಲವೇ ಅವ್ರ ಮಕ ನೋಡಿಲ್ಲ ನಾವು. ಹಾಗಾಗಿ ದಯಮಾಡಿ ಈ ಸಲ ಬೇಡ, ಬದಲಾವಣೆ ಮಾಡೋಣ ಅಂತ ನಾವೆಲ್ಲ ಈ ಸಲ ಸೌಮ್ಯ ರೆಡ್ಡಿ ಮೇಡಮ್ಗೆ ಈ ಸಲ ವೋಟ್ ಹಾಕ್ತೀವಿ. ಬಿಜೆಪಿ ಭದ್ರಕೋಟೆ ಆಗಿದ್ದಂತಹ ಬೆಂಗಳೂರು ಸೌತ್ ಈ ಒಂದು 2024 ಲೋಕಸಭಾ ಚುನಾವಣೆಯಲ್ಲಿ ಅದು ಛಿದ್ರ ಆಗುತ್ತೆ, ಆ ಭದ್ರಕೋಟೆ ನಾಶ ಆಗುತ್ತೆ ಅಂತನಾ? ಹೌದು, ಖಂಡಿತ ಮೇಡಮ್, ಖಂಡಿತ. ಯಾಕೆಂದರೆ ಈಗ ಅವ್ರು ಏನು ಭರವಸೆಗಳು ಕೊಟ್ಟರು 10 ವರ್ಷದಿಂದ ಬಂದು ಒಂದು ಭರವಸೆಗಳು ಯಾವ ಈಡೇರಿಸಿಲ್ಲ ಅವರು. ಈಗ ಜನಗಳಿಗೆ ಏನೇನು ಹೇಳಿದ್ರು, ಇದು ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತೀವಿ, ಡೀಸೆಲ್ ರೇಟ್ ಕಮ್ಮಿ ಮಾಡ್ತೀವಿ, ಬೆಲೆ ಏರಿಕೆ ಇದನ್ನು ದಿನಸಿಗಳನ್ನೆಲ್ಲ ಕಮ್ಮಿ ಮಾಡ್ತೀವಿ, ಗ್ಯಾಸ್ ಬೆಲೆ ಕಮ್ಮಿ ಮಾಡ್ತೀವಿ, ರೂಪಾಯಿ ಮೌಲ್ಯಗಳನ್ನ ಬಲಪಡಿಸ್ತೀವಿ ಅಂತ ಎಲ್ಲ ಹೇಳಿದ್ರಲ್ವ. ಈಗ ಅದ್ರ ಮೇಲೆ ನಂಬಿಕೆಗೆ ಜನ ಓಟ್ ಹಾಕಿದ್ದು. ಅವ್ರು ಹೇಳಿದ್ದು ಇದೇ ಪ್ರಾಮಿಸಸ್ ತಾನೆ. ಈ ಹೇಳಿದ ಒಂದು ಪ್ರಾಮಿಸ್ ಯಾವುದು ಫುಲ್ಫಿಲ್ಲೇ ಮಾಡಿದ್ವಲ್ಲ ಅವರು. ಈಗ ಅದು ಬಿಟ್ಬಿಟ್ಟು ಈಗ ಯಾವ್ಯಾವುದೋ ಬೇಡದೇ ಇರೋಂಥ ಎಮೋಷನಲ್ ಇಶ್ಯೂಸ್ನ, ಟ್ರೆಡಿಷನಲ್ ಇಶ್ಯೂಸ್ನ ಮುಂದೆ ತಂದುಬಿಟ್ರೆ ಅದೊಂಥರ ಕವಚ ಮಾಡಿಕೊಂಡು ಓಟ್ ಕೇಳೋದು ಸರಿ ಇಲ್ಲ ಅಂತ ನಮ್ಮಿದು. ನಿಮಗೆ ಮಾತಾಡೋರು ಬೇಡ, ಕೆಲಸ ಮಾಡೋರು ಬೇಕು. ಕೆಲಸ ಮಾಡೋರು ಬೇಕು, ಖಂಡಿತ ಕೆಲಸ ಮಾಡೋರು ಬೇಕು ಮೇಡಮ್. ಸಾಕಾಯ್ತು ಮಾತುಗಳು ಕೇಳಿ ಕೇಳಿ ನಮಗೂ ರೋಸ್ ಹೋಗ್ಬಿಟ್ಟಿದೆ. ಭರವಸೆಗಳು ಸಾಕಾಗಿದೆ, ಅಭಿವೃದ್ಧಿ ಆಗಬೇಕಷ್ಟೇ. ವಿಜಯನಗರದಲ್ಲಿ 52% ಏನೋ ವೋಟಿಂಗ್ ಆಗಿದೆ ಅಂತ ಕೇಳ್ಪಟ್ಟೆ ಸರ್. ಯಾಕೆ ಸರ್ ಇಷ್ಟು ಕಡಿಮೆ ವೋಟಿಂಗು? ಇಲ್ಲ ಮೇಡಮ್, ಅದೇನಾದ್ರು ಆಗಬೇಕು ಮೇಡಮ್. ಸ್ವಲ್ಪ ಪ್ರಜ್ಞಾವಂತರಿದ್ದಾರೆ ಬೆಂಗಳೂರು ಸಿಟಿಲಿ. ನೋಡಿ, ರೂರಲ್ ಸೈಡಲ್ಲಿರೋಂಥ ಜನಗಳೇ ವೋಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬೆಂಗಳೂರು ನಾಗರಿಕರ ಬಗ್ಗೆ ಗಮನ ಕೊಡಬೇಕು. ಒಂದು ವೋಟ್ ನಮ್ಮ ಹಕ್ಕನ್ನು ನಾವು ಒಂದು ಚಲಾಯಿಸಲಿಲ್ಲ ಅಂದರೆ ಮತ್ತು ಎಲ್ಲ ಬದಲಾವಣೆ ಮಾಡಬೇಕು, ಆಗ ಮಾಡಬೇಕು, ಹೀಗೆ ಮಾಡಬೇಕು ಅಂತಾರೆ. ಇವ್ರಿಗೇನಾರ ಸವಲತ್ತುಕೊಳ್ಬೇಕು ಅಂತ ನಮ್ಗೆ ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅಂತಾರೆ. ಅದರ ಜವಾಬ್ದಾರಿ ನಾವು ತೊಗೋಬೇಕು. ನಾಗರಿಕರಾಗಿ ನಾವು ಒಂದು ವೋಟ್ ಮಾಡಿ ಅವ್ರನ್ನ ಪ್ರಶ್ನೆ ಮಾಡಬೇಕು. ಖಂಡಿತ ವೋಟ್ ಮಾಡಬೇಕು, ಪ್ರತಿಯೊಬ್ಬರು ವೋಟ್ ಮಾಡಬೇಕು. ಈ ಒಂದು ರಾಜಕೀಯದಲ್ಲಿ ಹೊಸ ಹೊಸ ತಿರುವುಗಳು ಸಿಗ್ತಾ ಹೋಗುತ್ತೆ. ಎಲೆಕ್ಷನ್ ಟೈಮಲ್ಲೂ ಕೂಡ ಹೊಸ ಹೊಸ ತಿರುವುಗಳು ಸಿಕ್ಕಿದೆ. ಆ ವಿಚಾರ ಹೇಳಬೇಕು ಅಂತಂದರೆ ಹಾಸನದಲ್ಲಿ 26ಕ್ಕೆ ಎಲೆಕ್ಷನ್ ಇತ್ತು, 21ಕ್ಕೆ ಪೆನ್ ಡ್ರೈವ್ ರಿಲೀಸ್ ಆಗುತ್ತೆ. ಸೊ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ಅದು ಸುಮ್ಮನೆ ನಾಗರಿಕರಾಗ ಅದನ್ನೆಲ್ಲ ಮಾತಾಡೋಕ್ಕೆ ನಮಗೆ ತುಂಬ ಅಸಹ್ಯ ಆಗ್ತದೆ. ಅರ್ಥ ಆಯ್ತಾ? ಬಂದು ಎಲ್ಲ ಜವಾಬ್ದಾರಿ ತಗೊಂಡು ಸಮಾಜನ ಉದ್ಧಾರ ಮಾಡ್ತೀವಿ, ಸಮಾಜನ ಬದಲಾವಣೆ ಮಾಡ್ತೀವಿ ಅಂತ ಬಂದಂಥ ನಾಯಕರುಗಳೇ ಈ ಕೆಳಮಟ್ಟಕ್ಕೆ ಹೋಗ್ಬಿಟ್ರೆ ಯಾರು ನಂಬೋದು, ಯಾರು ಇದು ಮಾಡೋದು? ದಯಮಾಡಿ ಯಾರೇ ತಪ್ಪು ಮಾಡಿರೋರ್ಗೆ ಶಿಕ್ಷೆ ಆಗಬೇಕು ಮೇಡಮ್. ನಾವು ಒತ್ತಾಯ ಮಾಡ್ತೀವಿ. ಖಂಡಿತವಾಗೂ ತಪ್ಪು ಮಾಡಿರೋರ್ಗಂತೂ ಶಿಕ್ಷೆ ಆಗಬೇಕು, ಅಷ್ಟೇ. ಸರ್, ಆ ಒಂದು ಕ್ಷಣದಲ್ಲಿ 21ನೇ ತಾರೀಕು, ಯಾಕಂತಂದರೆ 26ನೇ ತಾರೀಕು ಆಲ್ರೆಡಿ ಎಲೆಕ್ಷನ್ ಇತ್ತು, ಆ ಒಂದು ಸಮಯದಲ್ಲೇ ಬೇಕಿತ್ತಾ ಪೆನ್ ಡ್ರೈವ್ ಪ್ರಕರಣ? ಇಲ್ಲ ಮೇಡಮ್, ಈಗ ಪ್ರಕರಣ ಆವತ್ತು ಇವತ್ತು ಅನ್ನೋದು ಪ್ರಶ್ನೆ ಇಲ್ಲ ಮೇಡಮ್. ತಪ್ಪಾಗಿದೆಯಾ ಸರಿಯಾಗಿದೆಯಾ ಅನ್ನೋದು ಪ್ರಶ್ನೆ ಅಷ್ಟೇ. ತಪ್ಪು ಮಾಡಿರೋ ಶಿಕ್ಷೆ ಆಗಬೇಕಷ್ಟೇ. ಚುನಾವಣೆ ಆದಮೇಲೆ ಆದ್ರೂ ಅದು ಒಂದು ಇಶ್ಯೂನೇ ತಾನೇ, ಅದು ಒಂದು ವಿಷಯನೇ ಆಗಿರ್ತಾ ಇತ್ತು. ಸೊ ತಪ್ಪು ಮಾಡಿರೋ ಶಿಕ್ಷೆ ಆಗಲಿ ಅನ್ನೋದು ಅಷ್ಟೇ. ಆ ವಿಚಾರವನ್ನು ಬಿಟ್ಟು ಹಾಕೋದಾದರೆ ಇವಾಗ ಏನು ಅಂತಂದರೆ ಈ ಒಂದು ಕರ್ನಾಟಕದಲ್ಲಿ ಎಷ್ಟು % ಜನ ವೋಟ್ ಹಾಕಿರ್ತಾರಲ್ವ ಅಷ್ಟೇ ಹಿಡ್ಕೊಂಡು ಹೇಳೋದಾದರೆ ಎಷ್ಟು ಕಾಂಗ್ರೆಸ್ ಬರುತ್ತೆ, ಎಷ್ಟು BJP ಬರುತ್ತೆ? ಮೇಡಮ್, ಖಂಡಿತವಾಗೂ ಕಾಂಗ್ರೆಸ್ ಈ ಸಲ ಮಿನಿಮಮ್ ನಮಗೆ ಗೊತ್ತಿರೋರು 15ರಿಂದ 20 ಸೀಟ್ ಖಂಡಿತವಾಗೂ ಗೆಲ್ತಾರೆ. ಅದು ಮಿನಿಮಮ್ ಅಷ್ಟು ಗೆದ್ದೇ 15-20 ಗೆದ್ದೇ ಗೆಲ್ತಾರೆ. ಈ ಸಲ ಕರ್ನಾಟಕದಲ್ಲಿ ಸರಿಯಾಗಿ ಎಲೆಕ್ಷನ್ ನಡೆದಿದೆ, ಹಾಗೆ ಸರಿಯಾದ ಪ್ರಮಾಣದಲ್ಲಿ, ಹೆಚ್ಚಿಗೆ ಪ್ರಮಾಣದಲ್ಲಿ ವೋಟಿಂಗ್ಗಳಾಗಿದೆ. ಸೊ ಅದು ಖುಷಿನೇ ತರುವಂತಹ ವಿಚಾರವಾಗಿದೆ. ಖಂಡಿತ ಮೇಡಮ್, ಖಂಡಿತ. ಓಕೆ ಸರ್, ಈ ಒಂದು ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರ ಅಂತ ನೋಡೋದಾದರೆ ಯಾವ ಕ್ಷೇತ್ರ ನಿಮಗೆ ರೋಚಕವಾಗಿ ಕಾಣಿಸ್ತಾ ಇದೆ? ಬೆಂಗಳೂರು ಗ್ರಾಮಾಂತರ ಮೇಡಮ್. ಬೆಂಗಳೂರು ಗ್ರಾಮಾಂತರ, ಮಂಡ್ಯ. ಓಕೆ, ಬೆಂಗಳೂರು ಗ್ರಾಮಾಂತರ
ಅಂತ ಬರೋದಾದರೆ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅವರು, ನಿಮ್ಮ ಪ್ರಕಾರ ಯಾರಿಗೆ? ಡಿ ಕೆ ಸುರೇಶ್ ಗೆಲ್ತಾರೆ. ಕಾಂಗ್ರೆಸ್ ಗೆಲ್ಲುತ್ತೆ. ಕೆಲಸ ಮಾಡಿದ್ದಾರೆ, ಸ್ಪಂದನೆ ಇದೆ ಅವರು. ಆ ಹಿಂದೆ ಅಂಥ ಒಂದು ಇದಿದೆ, ಒತ್ತಡದಲ್ಲಿದ್ದಂಥ ಅಲೆ ಇದೆ, ಅದಿದೆ, ಇದಿದೆ, ಬಿರುಗಾಳಿ ಇದೆ ಅಂತ ಹೇಳಿದಾಗಲೇ ಗೆದ್ದಿದ್ದಾರೆ. ಈಗ ಅದು ಈಸಿ ಇದೆ, ಗೆಲ್ತಾರೆ, ಖಂಡಿತವಾಗಿ ಗೆಲ್ತಾರೆ. ಈ ಸಲ ಖಂಡಿತವಾಗ್ಲೂ ಗೆಲ್ತಾರೆ. ಖಂಡಿತವಾಗಿ ಡಿ ಕೆ ಸುರೇಶ್. ಮಂಡ್ಯ ಯಾಕೆ ಸರ್ ಅಷ್ಟೊಂದು ಕುತೂಹಲ ಅಂತ ಅನ್ಸುತ್ತೆ ನಿಮಗೆ? ಕುತೂಹಲ ಏನಂದರೆ ಮಾಜಿ ಮುಖ್ಯಮಂತ್ರಿಗಳೇ ನಿಂತುಬಿಟ್ಟಿದ್ದಾರಲ್ಲ ಮೇಡಮ್ ಅಲ್ಲಿ, ಪ್ರಭಾವಿ ನಾಯಕರು, ಹಾಗಾಗಿ ಸ್ವಲ್ಪ ಕುತೂಹಲ ಇದೆ ಖಂಡಿತ. ಮೋದಿ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೋದಿರ ಬಗ್ಗೆ ಏನಿಲ್ಲ ಮೇಡಮ್, ಅವ್ರೇನು ಕೆಲಸ ಮಾಡಿಲ್ಲ, ಸಾಕು. ಯಾಕಂದರೆ ಅವ್ರ ಮೇಲೆ ಇಕ್ಕಿದ್ದ ಭರವಸೆಗಳು, ನಂಬಿಕೆಗಳಿದೆಯಲ್ಲ, ಬಹುಶಃ ಯಾವುದೇ ನಾಯಕರ ಮೇಲೂ ಅಷ್ಟು ದೊಡ್ಡ ಮಟ್ಟದ ಭರವಸೆ ಈ ದೇಶದ ಜನ ಇಟ್ಟಿರಲಿಲ್ಲ. ಬಟ್ ಅವರು ಆಕೆ ಒಂದನ್ನು ಉಳಿಸ್ಕೊಳ್ಳಿಲ್ಲ ಅವರು. ಅದೊಂದು ಹುಸಿ ಭರವಸೆ, ಬಾಯಿ ಬಿಟ್ಟರೆ ಅವ್ರು ಸುಳ್ಳು ಹೇಳ್ತಾರೆ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಪ್ರಧಾನಿ ಅಂದರೆ ನಿಮ್ಮ ಪ್ರಕಾರ ಯಾರು? ಪ್ರಧಾನಿ ಅಂದರೆ ಒಬ್ಬ ಜಾತ್ಯತೀತ ವ್ಯಕ್ತಿ ಆಗಿರ್ಬೇಕು ಮೇಡಮ್. ಸರ್ವಧರ್ಮದ ಜನಗಳನ್ನೂ ಪ್ರೀತಿ ವಿಶ್ವಾಸದಿಂದ ಬಡವ ಶ್ರೀಮಂತ ಅಂತ ನೋಡಿದಲೆ ಒಟ್ಟಾಗಿ ದೇಶನ ಜೊತೆಲಿ ಕರ್ಕೊಂಡೋಗಿ ಜನಗಳನ್ನ ಅಭಿವೃದ್ಧಿ ಮುಖಾಂತರ ತಗೊಂಡು ಹೋಗುವಂಥ ಒಬ್ಬ ಒಳ್ಳೆ ನಾಯಕ. 2024ರ ಈ ಒಂದು ಚುನಾವಣೆ ಮೋದಿ ಅಲೆಯನ್ನು ನಿಜಕ್ಕೂ ತಡೆಯುತ್ತೆ ಮೇಡಮ್? 2024ರ ಈ ಒಂದು ಚುನಾವಣೆ ಮೋದಿ ಅಲೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಡೆಗೋಡೆಯಾಗಿ ನಿಲ್ಲುತ್ತೆ ಅಥವಾ ತಡೆಯುತ್ತೆ ಅಂತ? ಇಲ್ಲ ಮೇಡಮ್, ತಡೆಯುತ್ತೆ. ಬದಲಾವಣೆ ಆಗಬೇಕು ಖಂಡಿತ. ಸಾಕು, 10 ವರ್ಷ ಕೊಟ್ಟಿದ್ದೀವಿ, ಬಟ್ ಅವ್ರು ಏನು ನಿರೀಕ್ಷೆ ಮಟ್ಟದಲ್ಲಿ ಏನು ಕೆಲಸ ಮಾಡಿಲ್ಲ ಅವರು. ಸೊ ಇಲ್ಲ, ಕೆಲಸ ಮಾಡಿಲ್ಲ ಅಂದಮೇಲೆ ಏನು ಮಾಡಬೇಕು? ಬದಲಾವಣೆ ಮಾಡಬೇಕು, ಖಂಡಿತ ಬದಲಾವಣೆ. ಇವಾಗ ಕರ್ನಾಟಕದ ಬಗ್ಗೆ ಹೇಳೋಕೆ ಬಂದರೆ, ಕರ್ನಾಟಕದಲ್ಲಿ ಇಷ್ಟು ಪರ್ಸೆಂಟ್ BJP ಬರುತ್ತೆ ಅಂತ, ಇಷ್ಟು ಪರ್ಸೆಂಟ್ ಕಾಂಗ್ರೆಸ್ ಬರುತ್ತೆ ಅಂತ ಇನ್ನೊಮ್ಮೆ ಹೇಳ್ಬೋದಾ ಸರ್? ಖಂಡಿತ ಮೇಡಮ್, ನಾನು ಹೇಳ್ದನಲ್ಲ ಅಲ್ಲೇ, ಕಾಂಗ್ರೆಸ್ ಮಿನಿಮಮ್ 80x20 ಮಿನಿಮಮ್ ಸೀಟ್ ಗೆಲ್ತಾರೆ. ಇದು ಬಾಕಿ ಉಳ್ಕೊಳ್ಳೋದು 1-7 ಸೀಟ್ ಬರ್ಬೋದು, ಬಟ್ ಅಷ್ಟು ನಂಬಿಕೆ ಇಲ್ಲ ನನಗೆ ಕಾಂಗ್ರೆಸ್ ಬರುತ್ತೆ. ಹಿಂದಿನ ಸಲ ಎಲೆಕ್ಷನ್ನಲ್ಲಿ ಒಂದು ಕ್ಷೇತ್ರವನ್ನು ಮಾತ್ರ ಪಡ್ಕೊಂಡಿತ್ತು ಕಾಂಗ್ರೆಸ್. ಈಗ ಒಂದು 5 ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ ಅದು ನಿಜವಾದ ಗೆಲುವೆ. 5 ಕ್ಷೇತ್ರ ಅಂತ ಇಲ್ಲ ಮೇಡಮ್. ಅದು ಲಾಸ್ಟ್ ಟೈಮ್ ಏನೇನೋ ಸ್ವಲ್ಪ ಕೊಯ್ಲೇಷನ್ದೆಲ್ಲ ತೊಂದರೆಗಳಾಯಿತು. ಸೊ ನಿಜವಾಗ್ಲೂ ಗೆಲ್ಲೋಂಥ ಕ್ಯಾಂಡಿಡೇಟ್ಗಳಿಗೆ ಆಗಲಿಲ್ಲ, ಅವಕಾಶ ಸಿಕ್ಕಲಿಲ್ಲ. ಸೊ ಹಂಗಾಗಿ ಏನೋ ವ್ಯತ್ಯಾಸ ಆಯಿತು. ಬಟ್ ಈ ಸಲ ಖಂಡಿತ ಗೆಲ್ತಾರೆ ಮೇಡಮ್, ನಿರೀಕ್ಷೆ ಇದೆ ಖಂಡಿತ. ಈ ಒಂದು ಕ್ಷೇತ್ರದಲ್ಲಿ ಬೆಂಗಳೂರು ಸೌತಲ್ಲಿ ನಿಮಗೆ ಅನಿಸಿರೋ ಪ್ರಕಾರ ಯಾರು ಗೆಲ್ತಾರೆ ಅಂತಂದರೆ ಅದು ಸೌಮ್ಯ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಕಣ್ಣ ಅಂತೇಳಿ. ಓಕೆ ಸರ್, ಅದನ್ನೇ ಕೇಳ್ತಾ ಇದ್ವಿ ನಾವು. ಸರ್ ನೀವು ವೋಟ್ ಮಾಡಿದ್ದೀರಾ ಅಂತ? ಮಾಡಿದ್ದೀವಿ. ಓಕೆ, ಆಯ್ತಾ. ಈ ಒಂದು ವಿಜಯನಗರದಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸೌಮ್ಯ ರೆಡ್ಡಿ ಅವರು ಅಂತ ಅನ್ಸುತ್ತಾ, ತೇಜಸ್ವಿ ಸೂರ್ಯ ಅವರು ಅನ್ಸುತ್ತಾ? ಯಾಕೆಂದರೆ ತೇಜಸ್ವಿ ಸೂರ್ಯ ಬಂದು ಆಲ್ರೆಡಿ 2 ಸತಿನ 3 ಸತಿ ಗೆದ್ದಿದ್ದಾರೆ, ಅವರು ಚಿರಪರಿಚಿತರು. ಈಗ ಸೌಮ್ಯ ರೆಡ್ಡಿ ಫಸ್ಟ್ ಟೈಮ್ ಎಂಟ್ರಿ ಆಗಿದ್ದಾರೆ, ಇನ್ನು ಯಾರಿಗೂ ಅಷ್ಟು ನೋಟೆಡ್ ಇಲ್ಲ. ಈಗ ವೋಟಲ್ಲಿಗೆ ಹಾಕಿರೋದೆಲ್ಲ BJPಗೆ ಹಾಕಿದ್ದಾರೆ ಕೆಲವರು ಈಗೆಲ್ಲ ಕಮ್ಯುನಿಟಿ ಅವರು ಸ್ವಲ್ಪ ಕಾಂಗ್ರೆಸ್ಗೆ ಹಾಕಿರ್ತಾರೆ. ಬಟ್ ತೇಜಸ್ವಿ ಸೂರ್ಯ ಗೆಲ್ಲೋ ಚಾನ್ಸ್ 100% ಭಾಗ. ಯಾಕೆ ಸೌಮ್ಯ ರೆಡ್ಡಿ ಅವ್ರ ಮೇಲೆ ಅಷ್ಟು ಒಲವಿಲ್ವಾ ಜನರಿಗೆ? ಇಲ್ಲ ಮೇಡಮ್, ಅಷ್ಟು ಇದಿಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಕರ್ನಾಟಕದಲ್ಲಿ, ಬಟ್ ಗ್ಯಾರಂಟಿನೂ ಕೊಟ್ಟಿರ್ಬೋದು. ಬಟ್ ಅವರು ಅಷ್ಟು ಇದಿಲ್ಲ, ಫಾರ್ಮಲ್ ಇಲ್ಲ. ಆಲ್ರೆಡಿ MLA ಸೀಟಲ್ಲಿ ಗೆದ್ದು ಸೋತಿದ್ದಾರೆ. ಸೋತಿದ್ದು ಕ್ಯಾಂಡಿಡೇಟ್ನ ತಗೊಂಬಂದು ಇಲ್ಲ ಹಾಕೋದಾದರೆ ಅಷ್ಟು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಅಂತ ನಾನು. ಈ ಒಂದು ವಿಜಯನಗರ ಕ್ಷೇತ್ರವನ್ನು ಬಿಟ್ಟರೆ ಬೇರೆ ಒಂದು ಕ್ಷೇತ್ರ ತುಂಬ ಕುತೂಹಲಕಾರಿಯಾಗಿದೆ ಅಂತ ಹೇಳೋದಾದರೆ ಯಾವ ಕ್ಷೇತ್ರ ಸರ್? ಬೆಂಗಳೂರು ರೂರಲ್. ಹೌದು, ಅಲ್ಲಿ ಮಂಜುನಾಥ್ಗೆ ಸ್ವಲ್ಪ ಒಲವಿದೆ. ಯಾಕಂದರೆ ಒಳ್ಳೆ ಕ್ಯಾಂಡಿಡೇಟು. ಏಕೆಂದರೆ ಅವರು ಡಾಕ್ಟ್ರ್ ಆಗಿದ್ದಾಗ ಜಯದೇವಿ ಆಸ್ಪತ್ರೆಯಲ್ಲಿ ಬಡವರಿಗೆಲ್ಲ ದುಡ್ಡು ತಗೊಂಡೇ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಎಲ್ಲ ಬೆಂಗಳೂರು ಸಿಟಿ ಅಂದಲ್ಲ, ಎತ್ರೋಡ್ ಕರ್ನಾಟಕದಲ್ಲೇ ಅವ್ರ ಹೆಸರು ಸ್ವಲ್ಪ ಚಿರಪರಿಚಿತ. ಅದರಿಂದ ಅವರು ಈ ಸತಿ ಗೆಲೆಯೋ ಮೂಮೆಂಟ್ ಇದೆ. ಇನ್ನೊಂದು ಏನಂದರೆ, ಈ ಸತಿ ಸುರೇಶ್ ಅವರು ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾಗ ನೋಡಿ, ಅವ್ರ ಕಡೆಯವರು ಯಾರು ಹೋದ ಸತಿ ಎಲ್ಲ ಕ್ಯಾನ್ವಾಸ್ ಮಾಡಲೇ ಇಲ್ಲ, ಗ್ಯಾರಂಟಿ ಇತ್ತು, ಗೆದ್ದುಬಿಟ್ರು. ಈ ಸತಿ ನೋಡಿ DK ಶಿವಕುಮಾರು ಕ್ಯಾನ್ವಾಸ್ ಮಾಡಿದ್ರು, ಅವರು ಮಿಸ್ಸಸ್ ಮಗಳು DK ಸುರೇಶು ಎಲ್ಲ ಕ್ಯಾನ್ವಾಸ್ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ನಮಗೆ ಏನಂದರೆ ಸ್ವಲ್ಪ ಭಯ ಬಂದಿದೆ ಅವರುಗಳಿಗೆ, ನರ್ವಸ್ ಇದೆ. ಅದರಿಂದನೇ ಅವರು ಎಲ್ಲ ಸೇರಿ ಕ್ಯಾನ್ವಾಸ್ ಮಾಡಿರೋ. ಇವರು ಒಳ್ಳೆ ಕ್ಯಾಂಡಿಡೇಟು. ಈಗ ಕ್ಯಾಂಡಿಡೇಟು ಗೆಲ್ಲಿತಾರೆ ಇದು ಗೊತ್ತಿಲ್ಲ, ಇಲ್ಲ ಮನಿ ಗೆಲ್ಲೀತದೋ ಇಲ್ಲ ಕ್ಯಾಂಡಿಡೇಟ್ ಗೆಲ್ಲೀತದೋ ನೋಡಬೇಕು. ಜೂನ್ 4ಕ್ಕೆ ಎಲ್ಲರ ಸತ್ಯ ಬಯಲಾಗುತ್ತೆ. MLA ಸೀಟದೆಲ್ಲ ಜೂನ್ 2ಕ್ಕೆ.
MP ದಲ್ಲ June 4th. ಓಕೆ. ಸೊ ಮೋದಿ ಅವರ ಬಗ್ಗೆ ಮಾತನಾಡೋದಾದ್ರೆ ಏನು ಅನ್ಸುತ್ತೆ ಸರ್ ಅವ್ರು ನೋಡಿದ್ರೆ? ಮೋದಿ ಬಗ್ಗೆ ಸ್ವಲ್ಪ ಒಳ್ಳೆ ಒಪಿನಿಯನ್ ಇದೆ, ಎಲ್ಲಕ್ಕಿಂತ ಯೂತ್ಸ್ಗೆಲ್ಲ ಒಳ್ಳೆ ಒಪಿನಿಯನ್ ಇದೆ. ಅವರು ಒಟ್ಟು ಇಂಡಿಯಾದಲ್ಲಿ ಒಂದು 350+ ಬರ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ. ಓಕೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಹೇಳೋದಾದ್ರೆ? ರಾಹುಲ್ ಗಾಂಧಿ ಬಗ್ಗೆ ಅಷ್ಟು ಒಪಿನಿಯನ್ ಇಲ್ಲ, ಯಾಕೆಂದರೆ ಹೋದ ಸತಿ ಕೇರಳದಲ್ಲಿ ನಿಂತಿದ್ದು, ವಯನಾಡಲ್ಲಿ, ಅಲ್ಲೇ ನಿಲ್ಲಬೇಕಾಯಿತು, ಅವ್ರು ನಿಲ್ಲಿಲ್ಲ. ಅದು ಬಿಟ್ಟು ಅಮೇಠಿಯಲ್ಲಿ ನಿಲ್ಲಬೇಕಾಯಿತು, ಅಲ್ಲೂ ನಿಲ್ಲಿಲ್ಲ. ಎರಡು ಬಿಟ್ಟು ರಾಯಲ್ಬೇರಿಯಲ್ಲಿ ನಿಂತಿದ್ದಾರೆ. ಏನು ಆ ಉದ್ದೇಶ ಅವ್ರದ್ದು? ಯಾಕೆ ಇವೆರಡು ಸೀಟಲ್ಲಿ ಗೆಲ್ಲಿಯಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇದೆಯಾ ಅವ್ರಿಗೆ? ಸೋಲ್ತಾರೆ ಅಂತಾರೆ. ಇನ್ನೊಂದು ವಿಚಾರ ಬಗ್ಗೆ ಮಾತನಾಡೋದಾದರೆ, ಪೆನ್ ಡ್ರೈವ್ ಪ್ರಕರಣ ಈಗ ಆಲ್ರೆಡಿ ಸುದ್ದಿ ಮಾಡ್ತಾ ಇದೆ. ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ BJP JDS ಮೈತ್ರಿ ಇರೋದ್ರಿಂದ ಈ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪೆನ್ ಡ್ರೈವ್ ಏನಿದೆ ಅದು ಏನಾದರೂ ಹೊಡೆತ ಬೀಳುತ್ತಾ BJP ವೋಟ್ಗೆ, ಹೇಗೆ? ಅದು ಹೇಳೋಕ್ಕಾಗಲ್ಲ ಮೇಡಮ್. ಈಗೆಲ್ಲ ಜನ ಎಲ್ಲ ಒಳ್ಳೆ ಎಜುಕೇಟೆಡ್ ಪರ್ಸನ್ಸು, ಎಲ್ಲ ಯೋಚನೆ ಮಾಡೋವಂಥ ಜನ ಇದ್ದಾರೆ. ಮುಂಚೆ ಆದರೆ ಹಳ್ಳಿ ಜನಗಳು ಸ್ವಲ್ಪ ಎಜುಕೇಷನ್ ಇರಲಿಲ್ಲ, ಆವಾಗ ಮುಂಚೆ ಎಲ್ಲ TV ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಅವ್ರಿಗೆ ಏನು ಇಷ್ಟ ಬರ್ತಾಯಿತ್ತು ಅದಕ್ಕೆ ವೋಟಿಂಗ್ ಮಾಡೋರು. ಈಗೆಲ್ಲ ಸ್ವಲ್ಪ ಜನ ಎಲ್ಲ ಇಂಪ್ರೂವ್ಮೆಂಟ್ ಇದೆ, ಎಜುಕೇಟೆಡ್ ಇದೆ, ಎಲ್ಲ ಯೋಚನೆ ಮಾಡೋ ಶಕ್ತಿ ಇದೆ. ಅದನ್ನು ಯೋಚನೆ ಮಾಡಿ ಹಾಕ್ತಾರೆ ವೋಟು. ಓಕೆ. ಈ ಒಂದು ಕ್ಷೇತ್ರದಲ್ಲಿ ವಿಜಯನಗರ ಇದೆ ಅಲ್ವಾ, ಇಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಏನು ಮಾತಾಡ್ಕೊಳ್ತಾ ಇದ್ದಾರೆ? ಕೆಲವರು ಎಲ್ಲ ತಪ್ಪಾಗೆ ಇದು ಕೊಡ್ತಾ ಇದೆ ಒಪಿನಿಯನು. ಬಟ್ ಈಗೀಗ ಬರೋದು ಸುದ್ದಿ ಪ್ರಕಾರ ನೋಡಿದ್ರೆ ಅವರು ಅಷ್ಟು ಮಾಡಿಲ್ಲ ಅಂತಾರೆ. ಈಗ ರೇವಣ್ಣವ್ರೂ ಅಷ್ಟೇ ಕಿಡ್ನಾಪ್ ಮಾಡಿಲ್ಲ ಅಂತಾರೆ. ಅದನ್ನು ಬೇಕಂತಲೇ ಇದರಲ್ಲಿ ಸಿಕ್ಕಿಸಿದ್ದಾರೆ ಕಿಡ್ನಾಪ್ ಕೇಸಲ್ಲಿ ಅಂತ. ಸೊ ಆ ಥರ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಒಂದು ಕ್ಷೇತ್ರದಲ್ಲಿ ಅಥವಾ ಈ ಒಂದು ಕ್ಷೇತ್ರ ಅಂತ ತಗೊಳ್ಳೋದು ಬೇಡ, ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು? ಯಾವುದು? BJP ಎಷ್ಟು ಸೀಟ್ ಬರ್ಬೋದು, ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು? 60-40.